ಮೋದಿ ಫೋನ್ ಕರೆಗೆ ಇರಾನ್ ಸೈಲೆಂಟ್. ಹಾರ್ಮುಜ್ ಬಗ್ಗೆ ಸುಳ್ಳು ಹೇಳುತ್ತಿದೆಯಾ ಆಡಳಿತ ಪಕ್ಷ? ಗೋಧಿ ಮೀಡಿಯಾ ರವೀಶ್ ಕುಮಾರ್ ಬಿಚ್ಚಿಟ್ಟ ಅಸಲಿ ಸತ್ಯ. ನಮಸ್ಕಾರ ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧ ಶುರುವಾಗಿ ಇದೀಗ 15 ದಿನಗಳೇ ಕಳೆದಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಮಿತಿ ಮೀರಿದೆ. ಆದರೆ 13 ದಿನಗಳ ಯುದ್ಧದ ಕಿಚ್ಚು ಇದೀಗ ಕೇವಲ ಗಡಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ನೇರವಾಗಿ ಭಾರತದ ವಿದೇಶಾಂಗ ನೀತಿಯನ್ನು, ಭಾರತದ ಷೇರುಪೇಟೆಯನ್ನು ಮತ್ತು ಜನಸಾಮಾನ್ಯರ ಅಡುಗೆ ಮನೆಯನ್ನು ಅಕ್ಷರಶಃ ಸುಟ್ಟು ಕರಕಲು ಮಾಡುತ್ತಿದೆ. ಯುದ್ಧ ಶುರುವಾಗಿ 13ನೇ ದಿನದಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರಿಗೆ ಫೋನ್ ಕರೆ ಮಾಡಿ ಮಾತನಾಡಿದ್ದಾರೆ. ಆದರೆ ಅಚ್ಚರಿಯ ವಿಚಾರ ಏನಂದ್ರೆ, ಈ ಫೋನ್ ಕರೆಯ ಬಗ್ಗೆ ಭಾರತ ಪ್ರಧಾನಿ ಟ್ವೀಟ್ ಮಾಡಿದ್ರೆ ಇರಾನ್ ಅಧ್ಯಕ್ಷರು ಮಾತ್ರ ಉದ್ದೇಶಪೂರ್ವಕವಾಗಿ ಸೈಲೆಂಟ್ ಆಗಿದ್ದಾರೆ. ಇರಾನ್ನ ಈ ಮೌನದ ಹಿಂದಿನ ಅರ್ಥ ಏನು? ಎರಡೂ ದೇಶಗಳ ನಡುವಿನ ಬಾಂಧವ್ಯದಲ್ಲಿ ಏನಾದರೂ ಬಿರುಕು ಮೂಡಿದೆಯಾ? ಇನ್ನೊಂದು ಕಡೆ ಭಾರತದ ರಾಜತಾಂತ್ರಿಕ ವಿಜಯದಿಂದಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಭಾರತದ ಹಡಗುಗಳಿಗೆ ಓಪನ್ ಮಾಡಿದೆ ಅಂತ ಆಡಳಿತ ಪಕ್ಷದ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಪ್ರಚಾರ ಮಾಡ್ತಿದ್ದಾರೆ. ಇವರಿಗೆ ಕುಮ್ಮಕ್ಕು ಕೊಡೋದಕ್ಕೆ ಭಾರತದ ಮಾಧ್ಯಮಗಳು ಇವರಿಗೆ ಇಂತಹ ಪ್ರಚಾರವನ್ನು ಮಾಡ್ತಿದ್ದಾರೆ. ಆದರೆ ಇದೇ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳ್ತಾ ಇರೋದೇ ಬೇರೆ. ಅಷ್ಟಕ್ಕೂ ಆ ಜಗ್ ಪ್ರಕಾಶ್ ಎನ್ನುವ ಹಡಗಿನ ಅಸಲಿ ಕಥೆ ಏನು? ಇದೆಲ್ಲದರ ನಡುವೆ ಒಂದು ದಿನದಲ್ಲಿ ಭಾರತದ ಷೇರು ಮಾರ್ಕೆಟ್ನಲ್ಲಿ ಬರೋಬ್ಬರಿ 9 ಲಕ್ಷ ಕೋಟಿ ರೂಪಾಯಿಗಳು ಭಸ್ಮವಾಗಿದ್ದು ಹೇಗೆ? ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ದಿಗ್ಗಜ ಐಟಿ ಕಂಪನಿ ಇನ್ಫೋಸಿಸ್ ತನ್ನ ಉದ್ಯೋಗಿಗಳಿಗೆ ಮನೆಯಿಂದಲೇ ಊಟ ತಂದುಕೊಳ್ಳಿ ಅಂತ ಇಮೇಲ್ ಕಳುಹಿಸಿದಂತಹ ಹೀನಾಯ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ. ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರು ಬಿಚ್ಚಿಟ್ಟಿರುವ ಈ ಎಲ್ಲ ಆಘಾತಕಾರಿ ಸುದ್ದಿಗಳು ವಾಸ್ತವವಾಗಿದೆಯಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಎಲ್ಲವನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈ ರಾಷ್ಟ್ರೀಯ ಮಾಧ್ಯಮಗಳು ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾವ? ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಗ್ಯಾಸ್ ಟ್ರಬಲ್ನಿಂದ ಶುರುವಾಗಿರುವಂತಹ, ಅಂದರೆ ದೇಶದಲ್ಲಿ ಗ್ಯಾಸ್ ಸಪ್ಲೈ ಕಮ್ಮಿ ಆಗ್ತಾ ಇದೆ. 25 ದಿನಗಳವರೆಗೆ ಮಾತ್ರ ನಮ್ಮ ಹತ್ರ ಈ ತೈಲ ಇದೆ, ಪೆಟ್ರೋಲ್ ಡೀಸೆಲ್ ಇದೆ ಅಂತ ಖುದ್ದು ಇರಾನ್ನೇ ಟ್ವೀಟ್ ಮಾಡಿ ಹೇಳ್ತಾ ಇದೆ. ಇದನ್ನ ಮುಚ್ಚಿ ಹಾಕೋದಕ್ಕೆ ಕೇಂದ್ರ ಸರ್ಕಾರದ ಕೈ ಜೋಡಿಸಿರುವ ಈ ಗೋಧಿ ಮೀಡಿಯಾಗಳ ಬಗ್ಗೆ ನಿಮಗೇನು ಅನ್ಸುತ್ತೆ? ಅದರಲ್ಲೂ ಒಂದು ಸುದ್ದಿ, ಕನ್ನಡದ ಸುದ್ದಿ ಮಾಧ್ಯಮವಂತೂ ಧೋನಿ ಅಥವಾ ಈ ಹಡಗ ಬಂದ ತಕ್ಷಣ 2 ಕಣ್ಣು ನೋಡೋದಕ್ಕೆ ಸಾಲೋದಿಲ್ಲ ಅಂತ ಏನೇನೋ ಬೊಗಳೆ ಬಿಟ್ರಲ್ಲ, ಆ ಸುದ್ದಿಯ ಬಗ್ಗೆ, ಆ ಪತ್ರಕರ್ತರ ಬಗ್ಗೆ, ಆ ಮಾಧ್ಯಮಗಳ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಫೋನ್ ಕರೆ, ಆ ಕರೆ ಮಾಡಿದ ಸಮಯ ಮತ್ತು ಆ ಕರೆಯ ನಂತರ ನೀಡಿರುವ ಹೇಳಿಕೆಗಳು ಬಹಳ ದೊಡ್ಡ ಅರ್ಥವನ್ನು ಕಲ್ಪಿಸ್ತಾ ಇದ್ದಾವೆ. ಯುದ್ಧ ಶುರುವಾಗುವ ಮುನ್ನ ಪ್ರಧಾನಿ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಿದ್ರು. ಯುದ್ಧ ಶುರುವಾದ ತಕ್ಷಣ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಜೊತೆ ಫೋನ್ನಲ್ಲಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ಗಲ್ಫ್ನ ಇತರೆ ದೇಶಗಳ ನಾಯಕರೊಂದಿಗೆ ಸತತ ಸಂಪರ್ಕದಲ್ಲಿ ಇದ್ರು. ಆದರೆ ಇರಾನ್ನ ಸರದಿ ಬಂದದ್ದು ಮಾತ್ರ ಯುದ್ಧದ 13ನೇ ದಿನ. ಮಾರ್ಚ್ 12ರ ರಾತ್ರಿ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕೃತ ಖಾತೆಯಿಂದ ಒಂದು ಟ್ವೀಟ್ ಬರುತ್ತೆ. ಇರಾನ್ ಅಧ್ಯಕ್ಷರೊಂದಿಗೆ ಮಾತನಾಡಿದ್ದೇನೆ. ಆ ಪ್ರದೇಶದ ಗಂಭೀರ ಪರಿಸ್ಥಿತಿ, ಉದ್ವಿಗ್ನತೆ ಹೆಚ್ಚಾಗಿರೋದು ಮತ್ತು ಅಮಾಯಕರು ಬಲಿಯಾಗ್ತಾ ಇರೋದರ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದೇನೆ. ಭಾರತೀಯ ನಾಗರಿಕರ ಭದ್ರತೆ ಮತ್ತು ಇಂಧನ ಪೂರೈಕೆಯಲ್ಲಿ ಅಡೆತಡೆಯಾಗದಿರುವುದು ನಮ್ಮ ಆದ್ಯತೆಯಾಗಿದೆ ಅಂತ ಪ್ರಧಾನಿ ಟ್ವೀಟ್ ಮಾಡಿದರು. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮ ವಿಚಾರವೊಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಟ್ವೀಟ್ನಲ್ಲಿ ಇರಾನ್ನ ಅತ್ಯುನ್ನತ ನಾಯಕ ಖಮೇನಿ ಅವರ ಮೇಲೆ ನಡೆದ ಆ ಭೀಕರ ದಾಳಿ ಮತ್ತು ಅವರ ದುರಂತ ಅಂತ್ಯದ ಕುರಿತಾಗಿ ಯಾವುದೇ ಖಂಡನೀಯ ಮಾತುಗಳು ಇರಲಿಲ್ಲ. ಬಹುಶಃ ಇದೇ ಕಾರಣಕ್ಕೂ ಏನೋ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾ ಅವರು ಈ ಫೋನ್ ಕರೆಯ ಬಗ್ಗೆ ತಮ್ಮ ಎಕ್ಸ್ ಖಾತೆ, ಟ್ವಿಟರ್ ಖಾತೆಯಲ್ಲಿ ಒಂದೇ ಒಂದು ಅಕ್ಷರವನ್ನು ಕೂಡ ಬರೆದುಕೊಂಡಿಲ್ಲ. ರಷ್ಯಾ ಮತ್ತು ಪಾಕಿಸ್ತಾನದ ನಾಯಕರೊಂದಿಗೆ ಮಾತನಾಡಿದರ ಬಗ್ಗೆ ತಕ್ಷಣವೇ ಟ್ವೀಟ್ ಮಾಡಿ ಜಗತ್ತಿಗೆ ತಿಳಿಸಿದ ಇರಾನ್ ಅಧ್ಯಕ್ಷರು ಭಾರತದ ಪ್ರಧಾನಿಯವರ ಕರೆಯ ಬಗ್ಗೆ ಮೌನ ವಹಿಸಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದು ಭಾರತದ ಬಗ್ಗೆ ಇರಾನ್ ಹೊಂದಿರುವ ಅಸಮಾಧಾನವನ್ನು ಪರೋಕ್ಷವಾಗಿ ತೋರಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪ್ರಧಾನಿಗಳ ಮಾತುಕತೆಯ ನಂತರ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್
ಅರಬ್ಚಿ ನಡುವೆ ದೂರವಾಣಿ ಮಾತುಕತೆ ನಡೆಯಿತು. ಈ ಮಾತುಕತೆ ಕುರಿತಾದ ಟ್ವೀಟ್ಗಳನ್ನು ನೋಡಿದರೆ ಎರಡೂ ದೇಶಗಳ ನಡುವಿನ ಮಾನಸಿಕ ಸಂಘರ್ಷ ಸ್ಪಷ್ಟವಾಗಿ ಅರ್ಥವಾಗಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕೇವಲ 17 ಶಬ್ದಗಳ ಒಂದು ಅತ್ಯಂತ ಚಿಕ್ಕ ಟ್ವೀಟ್ ಮಾಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವರೊಂದಿಗೆ ನಿನ್ನೆ ರಾತ್ರಿ ಮಾತನಾಡಿದ್ದೇವೆ. ದ್ವಿಪಕ್ಷೀಯ ವಿಚಾರಗಳ ಜೊತೆಗೆ ಬ್ರಿಕ್ಸ್ ಸಂಬಂಧದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಅಂತ ಬರೆದುಕೊಂಡಿದ್ದಾರೆ. ಅವರು ಎಲ್ಲಿಯೂ ಕೂಡ ಹಾರ್ಮೂಸ್ ಜಲಸಂಧಿಯ ಬಗ್ಗೆಯಾಗಲಿ ತೈಲದ ಬಗ್ಗೆಯಾಗಲಿ ಪ್ರಸ್ತಾಪ ಮಾಡಿಲ್ಲ. ಆದರೆ ಇದೇ ಮಾತುಕತೆಯ ಬಗ್ಗೆ ಇರಾನ್ನ ವಿದೇಶಾಂಗ ಇಲಾಖೆ ಬರೋಬ್ಬರಿ 195 ಶಬ್ದಗಳ ಸುದೀರ್ಘ ಟ್ವೀಟ್ ಮಾಡಿದೆ. ಆ ಟ್ವೀಟ್ನ ಭಾಷೆ ಹೇಗಿದೆ ಅಂದರೆ, ಇದು ಭಾರತಕ್ಕೆ ನೇರವಾಗಿ ಪಾಠ ಕಲಿಸಿದಂತಿದೆ. ಇರಾನ್ ಏನು ಹೇಳ್ತು? ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ಮೇಲೆ ಮಾಡಿರುವ ದಾಳಿ ಮತ್ತು ದಬ್ಬಾಳಿಕೆಯ ಬಗ್ಗೆ ನಾವು ಭಾರತಕ್ಕೆ ವಿವರಿಸಿದ್ದೇವೆ. ನಮ್ಮ ರಕ್ಷಣೆಯ ಹಕ್ಕನ್ನು ನಾವು ಬಳಸ್ಕೊಳ್ತೇವೆ. ಪ್ರಸ್ತುತ ಭಾರತವು ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷ ಸ್ಥಾನದಲ್ಲಿದೆ. ಹೀಗಾಗಿ ಬ್ರಿಕ್ಸ್ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇರಾನ್ ಮೇಲಿನ ಈ ದಾಳಿಯನ್ನು ಕಟುವಾಗಿ ಖಂಡಿಸಬೇಕು ಅಂತ ನಾವು ಭಾರತಕ್ಕೆ ಒತ್ತಾಯಿಸಿದ್ದೇವೆ ಅಂತ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ನೀವು ಬ್ರಿಕ್ಸ್ ಅಧ್ಯಕ್ಷರಾಗಿದ್ದೀರಿ, ನಿಮ್ಮ ಕಡೆಯಿಂದ ನಮ್ಮ ಮೇಲಿನ ದಾಳಿಗೆ ಖಂಡನೆ ವ್ಯಕ್ತಪಡಿಸಬೇಕು ಅಂತ ಇರಾನ್ ಭಾರತಕ್ಕೆ ನೇರವಾಗಿ ಸಂದೇಶ ರವಾನಿಸಿದೆ. ನಮ್ಮ ಸಚಿವರು ಕಡಿಮೆ ಮಾಹಿತಿ ನೀಡಿದರೆ ಇರಾನ್ ಸಚಿವರು ಇಡೀ ಮಾತುಕತೆಯ ಗುಟ್ಟನ್ನು ಜಗತ್ತಿನ ಮುಂದಿಟ್ಟು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇದೆಲ್ಲದರ ನಡುವೆ ನಮ್ಮ ದೇಶದ ಒಳಗಡೆ ಒಂದು ಭಾರಿ ದೊಡ್ಡ ರಾಜಕೀಯ ಪ್ರಚಾರ ಶುರುವಾಗಿದೆ. ಆಡಳಿತಾರೂಢ ಬಿಜೆಪಿಯ ಐಟಿ ಸೆಲ್ ಮತ್ತು ಕೆಲವು ಪ್ರಮುಖ ನಾಯಕರು ಕೇಂದ್ರ ಶಿಕ್ಷಣ ಸಚಿವರಾಗಿ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ರು. ಭಾರತೀಯ ಕೌಶಲ್ಯ ಮತ್ತು ರಾಜತಾಂತ್ರಿಕ ನೀತಿಗೆ ಭಾರೀ ಜಯ ಸಿಕ್ಕಿದೆ. ಇರಾನ್ ದೇಶವು ಭಾರತದ ಹಡಗುಗಳಿಗೆ ಮಾತ್ರ ಹಾರ್ಮೂಸ್ ಜಲಸಂಧಿಯ ಬಾಗಿಲನ್ನು ತೆರೆದಿದೆ ಅಂತ ಸಂಭ್ರಮಿಸುವುದಕ್ಕೆ ಶುರು ಮಾಡಿದರು. ಇವರ ಕೈ ಜೋಡಿಸಿರುವ ಭಾರತದ ಮಾಧ್ಯಮಗಳು ಇಂದು ಇಡೀ ವಿಶ್ವದಲ್ಲಿ ಕಾಮಿಡಿ ಪೀಸ್ ಆಗಿದ್ದಾವೆ. ಪ್ರತಿಯೊಂದು ಮಾಧ್ಯಮ, ಕನ್ನಡ ಮಾಧ್ಯಮವಾಗಿರಲಿ ಅಥವಾ ಇಡೀ ರಾಷ್ಟ್ರೀಯ ಮಾಧ್ಯಮಗಳಾಗಿರಲಿ, ಈ ಟಿ ವಿ ಚಾನಲ್ಗಳು ಇಡೀ ವಿಶ್ವದ ಮುಂದೆ ಕಾಮಿಡಿ ಚಾನಲ್ಗಳಾಗಿದ್ದಾವೆ. ಕಾಮಿಡಿ ಕಾರ್ಟೂನ್ ಚಾನಲ್ಗಳಿರ್ತಾವಲ್ಲ, ಆ ಕಾರ್ಟೂನ್ ಚಾನಲ್ಗಳಲ್ಲಿ 9 ಗಂಟೆಗೋ ಅಥವಾ 8:15ಗೋ ಬಂದು ಕೂತ್ಕೊಂಡು ಮಾತನಾಡೋರು ಇಡೀ ವಿಶ್ವದಲ್ಲಿ ಏನು ಮಾತುಕತೆ ಆಗ್ತಾ ಇದ್ದಾವೆ, ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಕಾಮಿಡಿ ಪೀಸ್ಗಳಾಗಿದ್ದೀರಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಜನ ಬಾಯಿ ಬಡ್ಕೊಳ್ತಿದ್ದಾರೆ. ನಿಜಕ್ಕೂ ಇರಾನ್ ಭಾರತಕ್ಕೆ ಮಾತ್ರ ಈ ವಿನಾಯಿತಿ ಕೊಟ್ಟಿದೆಯಾ? ಒಂದು ವೇಳೆ ಹಾಗೆ ಕೊಟ್ಟಿದ್ದಿದ್ರೆ ಪ್ರಧಾನಿ ಮೋದಿನೋ ಅಥವಾ ಜೈಶಂಕರ್ ಅವರು ತಮ್ಮ ಟ್ವೀಟ್ನಲ್ಲಿ ಇರಾನ್ಗೆ ಒಂದು ಧನ್ಯವಾದ ಹೇಳಬೇಕಿತ್ತಲ್ವಾ? ಅದೇ ಟರ್ಕಿ ದೇಶದ ಸಚಿವರು ಇರಾನ್ ನಮ್ಮ ಹಡಗಿಗೆ ಹೋಗೋದಕ್ಕೆ ಅವಕಾಶ ನೀಡಿದೆ ಅಂತ ಅಧಿಕೃತವಾಗಿ ಪ್ರಕಟಿಸಿದೆ. ಆದರೆ ಭಾರತದ ಕಡೆಯಿಂದ ಅಂತಹ ಯಾವುದೇ ಅಧಿಕೃತ ಪ್ರಕಟಣೆಗಳು ಬರಲಿಲ್ಲ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಅನ್ನೋದು ಕೇಂದ್ರ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರೋ ರಣದೀಪ್ ಜೈಸ್ವಾಲ್ ಅವರಿಗೆ ಮಾತ್ರ ಗೊತ್ತಿದೆ. ಅಧಿಕೃತವಾಗಿ ಬಿಚ್ಚಿಟ್ಟಿದ್ದಾರೆ. ಅವರು ಏನು ಅಲ್ಲಿ ನಡೀತು ಅನ್ನೋದನ್ನು ಅವರು ಮಾತ್ರ ಬಿಚ್ಚಿಟ್ಟಿದ್ದಾರೆ. ಈ ರಣದೀಪ್ ಜೈಸ್ವಾಲ್ ಅವರ ಪ್ರಕಾರ ಹಾರ್ಮೂಸ್ ಜಲಸಂಧಿಯ ಪಶ್ಚಿಮ ಭಾಗದಲ್ಲಿ ಅಂದರೆ ಪರ್ಷಿಯನ್ ಗಲ್ಫ್ನಲ್ಲಿ ಭಾರತದ ಧ್ವಜ ಇರುವ 24 ಹಡಗುಗಳು ನಿಂತಿವೆ. ಪೂರ್ವ ಭಾಗದಲ್ಲಿ ಅಂದರೆ ಓಮನ್ ಕೊಲ್ಲಿಯಲ್ಲಿ 4 ಹಡಗುಗಳು ಇದ್ವು. ಅದರಲ್ಲಿ ಪೂರ್ವ ಭಾಗದಲ್ಲಿ ಜಗ್ ಪ್ರಕಾಶ್ ಅನ್ನುವ ಕೇವಲ ಒಂದು ತೈಲ ಟ್ಯಾಂಕರ್ ಮಾತ್ರ ಅಲ್ಲಿಂದ ಮೂವ್ ಆಗಿದೆ. ಅಸಲಿ ಸತ್ಯ ಏನು ಗೊತ್ತಾ? ಆ ಜಗ್ ಪ್ರಕಾಶ್ ಹಡಗು ಹಾರ್ಮೂಸ್ ಜಲಸಂಧಿಯನ್ನು ದಾಟಿಯೇ ಇಲ್ಲ. ಅದು ಮೊದಲೇ ಹಾರ್ಮೂಸನ್ನು ಆಚೆಗಿತ್ತು ಮತ್ತು ಆ ಹಡಗು ಬರ್ತಾ ಇರೋದು ಭಾರತಕ್ಕಲ್ಲ, ಅದು ಆಫ್ರಿಕಾ ಖಂಡದ ಯಾವುದೋ ದೇಶಕ್ಕೆ ಇಂಧನ ಹೊತ್ತು ಹೋಗ್ತಾಗಿತ್ತು. ಅಂದರೆ ಭಾರತದ 24ಕ್ಕೂ ಹೆಚ್ಚು ಹಡಗುಗಳು, ನೂರಾರು ಭಾರತೀಯ ನಾವಿಕರು ಈಗಲೂ ಹಾರ್ಮೂಸ್ ಬಳಿಗೆ ಸಿಕ್ಕಾಕಿಕೊಂಡಿದ್ದಾರೆ. ಜಲಸಂಧಿ ಓಪನ್ ಆಗಿಲ್ಲ, ಆದರೆ ಆಫ್ರಿಕಾಗೆ ಹೋಗ್ತಾ ಇದ್ದ ಒಂದೇ ಒಂದು ಹಡಗು ಕದಲಿದ್ದನ್ನೇ ಇಟ್ಟುಕೊಂಡು ಇಲ್ಲಿ ರಾಜತಾಂತ್ರಿಕ ವಿಜಯ ಸಾಧಿಸ್ತಾ ಇದ್ದಾವೆ. ಕೆಲವೊಂದಿಷ್ಟು ಮಾಧ್ಯಮಗಳು ಮತ್ತು ರಾಜಕೀಯ ನಾಯಕರು ಸುಳ್ಳು ಜಯಭೇರಿ ಬಾರಿಸ್ತಾ ಇದ್ದಾರೆ ಅಂತ ರವೀಶ್ ಕುಮಾರ್ ಕಟುವಾಗಿ ಟೀಕಿಸಿದ್ದಾರೆ. ನೀವೆಲ್ಲ ಟಿವಿ ಆನ್ ಮಾಡಿದ್ರೆ ನೋಡಬಹುದು, ಡಿಸ್ಕಷನ್ ಅಂತ ಈ ಚರ್ಚಾಕೂಟ ಮಾಡ್ತಾರಲ್ಲ, ಈಗ ನೋಡ್ಬೇಕು ನೀವು ಇವರ ಕಾಮಿಡಿ ನಾಟಕಗಳನ್ನು ಈ ಮಾಧ್ಯಮಗಳಲ್ಲಿ ಟಿವಿ ಚಾನಲ್ಗಳನ್ನು ಹಾಕಿ ನೋಡಿದ್ರೆ ಮೋದಿ ದಿಗ್ವಿಜಯ ಎಷ್ಟಂತ ಬಕೆಟ್ ಹಿಡಿದುಕೊಂಡು ನಿಮ್ಮತನವನ್ನು ಎಷ್ಟಂತ ನೀವು ಹರಾಜು ಮಾಡ್ಕೊಳ್ತೀರಾ. ಅಟ್ಲೀಸ್ಟ್ ಹಿಂದೆ ಮುಂದೆ ನೋಡದೆ ಸುದ್ದಿಯನ್ನು ಸುದ್ದಿ ಪ್ರಸಾರ ಮಾಡ್ತೀರಲ್ಲ, ಅದಕ್ಕೆ ಒಂಚೂರು ಇದಕ್ಕೆ ಇಂದಿಲ್ಲ ನಾಳೆ ಯಾರಾದರೂ ಒಬ್ಬ ಕಲ್ಕಿ ಅವತಾರ ಪುರುಷ ಬಂದು ನಿಮಗೆಲ್ರಿಗೂ ಬುದ್ಧಿ ಕಲಿಸ್ತಾನೆ. 8:00ವರೆಗೆ ಬಂದು 9 ಗಂಟೆಗೆ ಬಂದು ರಾತ್ರಿ ಹೊತ್ತು ಕೂತ್ಕೊಂಡು ನೋಡ್ತಾ ಇದ್ರೆ ರೋಮಾಂಚನವಾಯಿತು ಅಂತ ಇಲ್ಲಿ ಆಫಿಷಿಯಲಿಯಾಗಿ ಹೇಳ್ತಾ ಇದ್ದಾರೆ. ಯಾವ ಜಲಸಂಧಿನೂ ಇಲ್ಲ, ಏನೂ ಇಲ್ಲ. ಇದು ಆಫ್ರಿಕಾ ಖಂಡಕ್ಕೆ ಹೋಗ್ತಾ ಇದ್ದಂತಹ, ಭಾರತದಿಂದ ಆಫ್ರಿಕಾ ಖಂಡಕ್ಕೆ ಹೋಗ್ತಾ ಇದ್ದ ಹಡಗು ಮತ್ತೆ ಅದನ್ನು ರಿಟರ್ನ್ ಮಾಡಿದೆ. ಹಾರ್ಮೂಸ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡೇ ಇಲ್ಲ ಅದು ಆ ಹಡಗು.
ಅದು ಮಿಡಲಲ್ಲಿ. ಈಗ ಬೆಂಗಳೂರಿಗೆ ಹೋಗಬೇಕಾದ್ರೆ, ಬೆಂಗಳೂರಿಂದ ಬೆಳಗಾವಿಗೆ ಹೋಗಬೇಕಾದ್ರೆ, ಬೆಳಗಾವಿ ಏನಂತ ತಿಳ್ಕೊಳ್ಳಿ, ಇದು ಹಾರ್ಮುಜ್ ಜಲಸಂಧಿ ಅಂತ ತಿಳ್ಕೊಳ್ಳಿ. ಈಗ ಬೆಂಗಳೂರಿಂದ ಇಲ್ಲೇ ತುಮಕೂರು ಹತ್ರ ಹೋಗಿದೆ, ಅದನ್ನು ಆ ಹಡಗು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದಿದೆ. ಆ ಜಯಪ್ರಕಾಶ್ ಅನ್ನುವಂತಹ ಹಡಗಿದೆಯಲ್ಲ, ಅದು ಹಾರ್ಮುಜ್ ಜಲಸಂಧಿ ಎಲ್ಲೋ ಬೇರೆ ಕಡೆ ಹೋಗಬೇಕಿತ್ತು, ಅದು ರಿಟರ್ನ್ ಮತ್ತು ಭಾರತಕ್ಕೆ ಬಂದಿದೆ ಅಷ್ಟೇ. ಆ ಸುದ್ದಿಯನ್ನು ನೀವು ಎಷ್ಟು ಸುಳ್ಳು ಸುದ್ದಿಯಾಗಿ ಪ್ರಚಾರ ಮಾಡ್ತಿರಲ್ಲ, ಅದು ರೋಮಾಂಚನವಾಯಿತು ಅಂತ ಬೇರೆ ಹೇಳ್ತಿರಲ್ಲ. ಕೆಟ್ಟ ಮಾತುಗಳಲ್ಲಿ ಹೇಳಬಾರ್ದು, ಆದರೆ ಸಿನ್ಸಿಯಾರಿಟಿ, ಅದೇನು ಸೀನಿಯಾರಿಟಿಗಂತ ಒಂಚೂರು ಈ ಮಾಧ್ಯಮಗಳಿಗೆ ಬುದ್ಧಿ ಬರಬೇಕು. ಎಷ್ಟಂತ ಬಕೆಟ್ ಹಿಡಿತೀರಾ? ನಿಮ್ಮನ್ನು ಬಕೆಟ್ ಹಿಡಿಯೋರನ್ನ ನಿಮ್ಮಗಳ ಮುಖಗಳಿಗೆ ಎಷ್ಟೆಷ್ಟು ನಂಬರ್ಗಳು ಬರ್ತಿದ್ದಾವೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಒಂದು ಕಡೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿರುವುದರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $150 ತಲುಪುವ ಭೀತಿ ಶುರುವಾಗಿದೆ. ಈ ಇಕ್ಕಟ್ಟಿನಿಂದ ಅಥವಾ ಈ ಬಿಕ್ಕಟ್ಟಿನಿಂದ ಪಾರಾಗುವುದಕ್ಕೆ ಜಗತ್ತಿನ ದೊಡ್ಡನ್ನ ಅಮೆರಿಕ ಈಗ ಅಕ್ಷರಶಃ ಅಸಹಾಯಕ ಸ್ಥಿತಿಗೆ ತಲುಪಿದ್ದಾನೆ. ಈ ಉಕ್ರೇನ್ ಯುದ್ಧದ ಕಾರಣಕ್ಕೆ ರಷ್ಯಾ ಮೇಲೆ ತೈಲ ಮಾರಾಟ ಮಾಡದಂತೆ, ಆದರೆ ಈಗ ಇರಾನ್ ಕೊಟ್ಟಿರುವ ಹೊಡೆತಕ್ಕೆ ತತ್ತರಿಸಿರುವ ಅಮೆರಿಕ ದಿಢೀರನೆ ರಷ್ಯಾದ ಮೇಲಿದ್ದ ಆ ತೈಲ ನಿರ್ಬಂಧಗಳನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದೆ. ಎಲ್ಲ ದೇಶಗಳು ಈಗ ರಷ್ಯಾದಿಂದ ತೈಲ ಖರೀದಿಸಬಹುದು ಅಂತ ಅಮೆರಿಕ ಹೇಳಿದೆ. ಕೆಲವೇ ದಿನಗಳ ಹಿಂದಷ್ಟೇ ಇದೇ ಅಮೆರಿಕ ಭಾರತಕ್ಕೆ ಮಾತ್ರ ರಷ್ಯಾದಿಂದ ತೈಲ ಖರೀದಿಸುವುದಕ್ಕೆ 30 ದಿನಗಳ ಅನುಮತಿ ನೀಡುತ್ತೇವೆ ಅಂತ ಅಹಂಕಾರದಿಂದ ಹೇಳಿತ್ತು. ಆಗ ನಮ್ಮ ಸರ್ಕಾರಿ ಬೆಂಬಲಿಗರು ಇದು ಭಾರತದ ತಾಕತ್ತು ಅಂತ ಬಣ್ಣಿಸಿದ್ರು. ಬರೀ ಸರ್ಕಾರ ಅಷ್ಟೇ ಅಲ್ಲ, ಮಾಧ್ಯಮಗಳು ಕೂಡ ಅಷ್ಟೇ. ಇಲ್ಲಿ 1947ಕ್ಕಿಂತ ಮುಂಚೆ ಬ್ರಿಟಿಷರ ಕೈಗೊಂಬೆಯಾಗಿದ್ವಿ, ಆಳುಗಳಾಗಿದ್ವಿ, ಗುಲಾಮರಾಗಿದ್ವಿ. ಈಗ ಅಮೆರಿಕಾದು ಗುಲಾಮರಾಗ್ತಾ ಇದ್ದೀವಿ. ಇದು 150 ಕೋಟಿ ಭಾರತೀಯರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಅದರಲ್ಲೂ ಈ ಮಾಧ್ಯಮಗಳು, ಈ TV ಚಾನಲ್ಗಳು, ಅದರಲ್ಲೂ ನಮ್ಮ ಭಾರತದ ಮಾಧ್ಯಮಗಳು ಇಡೀ ವಿಶ್ವದಲ್ಲಿ ಕಾಮಿಡಿ ಪೀಸ್ಗಳಾಗಿ ಹೋಗ್ಬಿಟ್ಟಿದ್ದಾವೆ. ಏನು ಹೇಳಬೇಕೋ ಏನು ಮಾಡಬೇಕೋ ಗೊತ್ತಿಲ್ಲ. ಆದರೆ ವಾಸ್ತವ ಏನಂತಂದರೆ, ಅಮೆರಿಕ ತನ್ನ ಆರ್ಥಿಕತೆಯನ್ನು ಜಗತ್ತಿನ ತೈಲ ಅಭಾವವನ್ನು ಸರಿದೂಗಿಸುವುದಕ್ಕೆ ಬೇರೆ ದಾರಿಯಿಲ್ಲದೆ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗಿದೆ. ಇರಾನ್ ಬಲಿಷ್ಠ ಅಮೆರಿಕವನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಇರಾನ್ ಸೋಲುವ ಸ್ಥಿತಿಯಲ್ಲಿದೆ ಅಂತ ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನವಾಗುತ್ತೆ. ಎಲ್ಲಿ ಸೋಲ್ತಾ ಇದೆ? ನಮ್ಮ TV ಚಾನಲ್ಗಳಲ್ಲಿ ಮಾತ್ರ ಇರಾನ್ ಸೋಲ್ತಾ ಇದೆ. ಆದರೆ ಅಮೆರಿಕ ಅಥವಾ ಇರಾನ್ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದೆ, ಇರಾನ್ ಎಷ್ಟು ಬಲಿಷ್ಠವಾಗಿ ಪ್ರತಿದಾಳಿ ಮಾಡ್ತಾ ಇದೆ ಅನ್ನೋದು ಯಾವ ಚಾನಲಲ್ಲೂ ಕೂಡ ತೋರಿಸ್ತಾ ಇಲ್ಲ. ಆದರೆ ವಾಸ್ತವದಲ್ಲಿ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಸೋಲ್ತಾ ಇದೆ ಹೊರತಾಗಿ ಇರಾನ್ ಸೋಲ್ತಾ ಇಲ್ಲ ಅನ್ನೋದು ಗ್ರೌಂಡ್ ರಿಯಾಲಿಟಿ ಆಗಿದೆ. ನೋಡಿ, ನ್ಯೂಯಾರ್ಕ್ ಟೈಮ್ಸ್ ಅನ್ನುವಂತಹ ಸುದ್ದಿ ಮಾಧ್ಯಮನೇ ಅಮೆರಿಕಾದ ಸುದ್ದಿ ಮಾಧ್ಯಮನ ಹೇಳ್ತಾ ಇದೆ, ಇಸ್ರೇಲ್ ಮತ್ತು ಅಮೆರಿಕಾದ ಶಕ್ತಿ ಕುಗ್ತಾ ಇದೆ, ಅಂದರೆ ಸೋಲ್ತಾ ಇದ್ದಾವೆ, ಇರಾನ್ ಶಕ್ತಿ ಜಾಸ್ತಿ ಆಗ್ತಾ ಇದೆ ಅಂತ. ಆದರೆ ನಮ್ಮ ಮಾಧ್ಯಮ ಅಂದರೆ ಭಾರತದ ಮಾಧ್ಯಮಗಳು ಇಲ್ಲೆಲ್ಲ ಅಮೆರಿಕಾನೇ ಗೆಲ್ತಾ ಇದೆ. ಯಾಕೆ ಅಮೆರಿಕ ಗೆಲ್ತಾ ಇದೆ ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ನ ಗುಲಾಮರಾಗಿದ್ದಾರಲ್ಲ. ಈಗ ಟ್ರಂಪು, ಈಗ ಮೋದಿಯವರು ಯಾರ ಕೈ ಜೋಡಿಸಿದ್ರು ಅವ್ರ ಹಿಂದೆ ಇವರು ಕೂಡ ಹೋಗಬೇಕು, ಯಾರು ಮಾಧ್ಯಮದವರು. ಇಲ್ಲ ಅಂತಂದರೆ ಇವ್ರು ಕಟ್ ಆಗುತ್ತೆ, ಮಂತ್ಲಿ ಸ್ಯಾಲ್ರಿ ಕಟ್ಟಾಗುತ್ತೆ. ಯಾಕಂತಂದರೆ ಮೋದಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಿದ್ದಾರಲ್ಲ. ಈಗ ಇದೆಲ್ಲವನ್ನು ಮೀರಿ ಈಗ ಏನಾಗಿದೆ ಅಂತಂದರೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಯಾರೊಬ್ಬರು ಕೂಡ ಮಾತಾಡ್ತಾ ಇಲ್ಲ. ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರಿಂದ ಆ ಬೆಲೆ ಏರಿಕೆಯ ಆಕ್ರೋಶ ಜನರು ವ್ಯಕ್ತಪಡಿಸಬಾರದು ಅನ್ನುವಂತಹ ಕಾರಣಕ್ಕೆ ನಮ್ಮ ಭಾರತ, ನಮ್ಮ ದೇಶ ಒಂದು ಕಾಲ್ ಮಾಡಿ ಇರಾನ್ ದೇಶವನ್ನು ಮುಗಿಸ್ಬಿಟ್ರು, ಇರಾನ್ ನಮಗೆ ಏನು ಸೋಲನ್ನೊಪ್ತು, ಹಾಗೆ ಹೀಗೆ ಅಂತ ಹೇಳಿ ಡೈವರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮದವರು ಮತ್ತು ಕೇಂದ್ರ ಸರ್ಕಾರ. ವೀಕ್ಷಕರೇ, ಈಗ ಜಾಗತಿಕ ಯುದ್ಧದ ಅತಿ ದೊಡ್ಡ ಮತ್ತು ನೇರವಾದ ಹೊಡೆತ ಬೀಳ್ತಾ ಇರೋದು ನಮ್ಮ ಭಾರತದ ಆರ್ಥಿಕತೆಯ ಮೇಲೆ ಮತ್ತು ಜನಸಾಮಾನ್ಯರ ಮೇಲೆ. ಮಾರುಕಟ್ಟೆಯ ಇಂದಿನ ಪರಿಸ್ಥಿತಿ ನೋಡಿದರೆ ಎದೆ ನಡುಗುತ್ತೆ. ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿಯ ಮೌಲ್ಯ ಇತಿಹಾಸದಲ್ಲಿ ಅತ್ಯಂತ ಕಳಪೆಯಾಗಿ, ಅಂದರೆ $1ಗೆ ಬರೋಬ್ಬರಿ 92.42 ರೂಪಾಯಿಗೆ ಕುಸಿದಿದೆ. ಇದಕ್ಕಿಂತ ಕೆಳಮಟ್ಟಕ್ಕೆ ರೂಪಾಯಿ ಎಂದೂ ಹೋಗಿರಲಿಲ್ಲ. ಇನ್ನು ಭಾರತದ ಷೇರು ಮಾರ್ಕೆಟಲ್ಲಿ ಅಕ್ಷರಶಃ ರಕ್ತಪಾತವೇ ನಡೀತಾ ಇದೆ. ಸೆನ್ಸೆಕ್ಸ್ ಒಂದೇ ದಿನಕ್ಕೆ 1470 ಅಂಕ ಕುಸಿದಿದ್ರೆ ನಿಫ್ಟಿ 488 ಅಂಕ ಪತನವಾಗಿದೆ. ಕಳೆದ 3 ತಿಂಗಳಲ್ಲಿ ಸೆನ್ಸೆಕ್ಸ್ ಬರೋಬ್ಬರಿ 11,000 ಅಂಕಗಳಷ್ಟು ಕೆಳಗೆ ಬಿದ್ದಿದೆ. ಕೇವಲ ಇಂದಿನ ಒಂದೇ ದಿನದಲ್ಲಿ ಭಾರತೀಯ ಹೂಡಿಕೆದಾರರಿಗೆ ಬರೋಬ್ಬರಿ 9 ಲಕ್ಷ ಕೋಟಿ ರೂಪಾಯಿ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇದ್ರೆ ದಯವಿಟ್ಟು ಕೆಲವು ದಿನಗಳ ಕಾಲ ಮಾರುಕಟ್ಟೆಯ ಕಡೆಗೆ ಮುಖ ಮಾಡಬೇಡಿ ಅಂತ ಹೇಳಲಾಗ್ತಾಗಿದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಸಚಿವಾಲಯಗಳು ದೇಶದಲ್ಲಿ LPG ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲವೇ ಇಲ್ಲ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳ್ತಿದ್ದಾರೆ. ಆದರೆ
ಗ್ರೌಂಡ್ ರಿಯಾಲಿಟಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಭಾರತದ ಪ್ರತಿಷ್ಠಿತ IT ಕಂಪನಿ ಇನ್ಫೋಸಿಸ್ ಪುಣೆಯಲ್ಲಿರುವ ತನ್ನ ಕ್ಯಾಂಪಸ್ನಲ್ಲಿ ಉದ್ಯೋಗಿಗಳಿಗೆ ಒಂದು ಅಧಿಕೃತ ಮೇಲ್ ಕಳುಹಿಸಿದೆ. ಅದರಲ್ಲಿ ಗ್ಯಾಸ್ ಕೊರತೆಯಿಂದಾಗಿ ನಮ್ಮ ಕ್ಯಾಂಟೀನ್ನಲ್ಲಿ ಮೆನ್ಯೂ ಲಿಮಿಟೆಡ್ ಆಗಿದೆ. ದಯವಿಟ್ಟು ಉದ್ಯೋಗಿಗಳು ನಿಮ್ಮ ಮನೆಯಿಂದ ಊಟ ತಗೊಂಡು ಬಂದು ನಮಗೆ ಸಹಕರಿಸಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ಕೇರಳದ ಕೊಚ್ಚಿಯಲ್ಲಿ ಗ್ಯಾಸ್ ಸಿಗದೆ ಬರೋಬ್ಬರಿ 100ಕ್ಕೂ ಹೆಚ್ಚು ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಭಾರತದಲ್ಲಿ ಗ್ಯಾಸ್ ಬಿಕ್ಕಟ್ಟು ಕೇವಲ ಹೋಟೆಲ್ಗಳಿಗೆ ಮಾತ್ರವಲ್ಲ, ಇಟ್ಟಿಗೆ ಟೈಲ್ಸ್ ತಯಾರಿಸುವ ಕಾರ್ಖಾನೆಗಳಿಗೆ, ಆಸ್ಪತ್ರೆಯ ಕಿಚನ್ಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಸ್ಮಶಾನಗಳಿಗೂ ತಟ್ಟಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಾ ಇದೆ. ನ್ಯೂಯಾರ್ಕ್ ಟೈಮ್ಸ್ ವರದಿ, ಈ ನ್ಯೂಯಾರ್ಕ್ ಟೈಮ್ಸ್ ಅನ್ನುವಂತಹ ಮಾಧ್ಯಮ, ಈ ಚಾನಲ್ ಇದೆಯಲ್ಲ, ಇದು ಭಾರತದ ಮಾಧ್ಯಮ ಅಲ್ಲ, ಇದು ಅಮೆರಿಕಾದ ಮಾಧ್ಯಮ. ನೀವು ಅಮೆರಿಕಾದ ಪರವಾಗಿ ಸುದ್ದಿ ಮಾಡ್ತಾ ಇದ್ರಿಯಲ್ಲ ಭಾರತೀಯ ಮಾಧ್ಯಮದವರೇ, ನೋಡಿ ಅಮೆರಿಕಾದ ಮಾಧ್ಯಮ ಭಾರತದ ವಿರುದ್ಧ ಅಥವಾ ಭಾರತದ ಮಾನ ಮರ್ಯಾದೆಯನ್ನು ಹೆಂಗೆ ಹರಾಜು ಹಾಕ್ತಾ ಇದೆ ಅಂತ ನೀವೇ ಯೋಚನೆ ಮಾಡಿ. ನೋಡಿ, ನ್ಯೂಯಾರ್ಕ್ ಟೈಮ್ಸ್ ಹೇಳ್ತಾ ಇದೆ, ಆಸ್ಪತ್ರೆಗಳಲ್ಲಿ ಊಟ ಕೊಡ್ತಾರಲ್ಲ, ಆ ಆಸ್ಪತ್ರೆಗಳ ಊಟದ ಕೊರತೆಯಾಗ್ತಾ ಇದೆ. ಊಟ ಬೇಯಿಸೋದಕ್ಕೆ, ಊಟ ಅಡುಗೆ ಮಾಡೋದಕ್ಕೆ ಗ್ಯಾಸ್ಗಳಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಸ್ಮಶಾನಗಳು, ಸತ್ತ ಹೆಣಗಳನ್ನು ಸುಡೋದಕ್ಕೆ ಸ್ಮಶಾನಗಳಲ್ಲಿ ಗ್ಯಾಸ್ಗಳಿಲ್ಲ ಅಂತ ವರದಿ ಮಾಡ್ತಾ ಇದೆ. ಆದರೆ ನಮ್ಮ ಮಾಧ್ಯಮಗಳೇನು ಮಾಡ್ತಾ ಇದ್ದಾವೆ, ಮೈ ರೋಮಾಂಚನವಾಗತ್ತಂತೆ. ನೋಡಿ, ಆ ರೋಮಾಂಚನವಾಗತ್ತಂತೆ. ನೋಡಿ, ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಅಮೆರಿಕನ್ ಮಾಧ್ಯಮಗಳು, ಬೇರೆ ಬೇರೆ ದೇಶದ ಮಾಧ್ಯಮಗಳು ಹರಾಜಾಗ್ತಾ ಇದ್ದರೆ, ನಮ್ಮ ದೇಶದ ಮಾಧ್ಯಮಗಳು ಸುಳ್ಳು ಪ್ರಚಾರ ಮಾಡಿ ಹೇಗೆ TRP ಗಿಟ್ಟಿಸ್ಕೊಳ್ತಾ ಇದ್ದಾವಂತ. TRPನೂ ಬರ್ತಾ ಇಲ್ಲ ಇವರ ಮುಖಗಳಿಗೆ, ಬಂದ್ರೂ ಕೂಡ ಅಷ್ಟಕ್ಕಷ್ಟೇ ಬರ್ತಾ ಇದೆ. ನೋಡಿ ಏನು ಮಾಡ್ತೀರಾ ಅಂತ. ಒಟ್ಟಾರೆಯಾಗಿ ಹೇಳೋದಾದರೆ, ರವೀಶ್ ಕುಮಾರ್ ಅನ್ನುವಂತಹ ಜರ್ನಲಿಸ್ಟ್, ಪತ್ರಕರ್ತರು ಬೆಚ್ಚಿಟ್ಟಿರುವಂತಹ ಈ ಪ್ರತಿಯೊಂದು ಮಾಹಿತಿಯು ನಮ್ಮ ಕಣ್ಣಿಗೆ ಕಟ್ಟುವ ಭ್ರಮೆಯ ಪೊರೆಯನ್ನು ಹರಿಯುವಂತಿದೆ. ಒಂದು ಕಡೆ ಇರಾನ್ ಜೊತೆಗಿನ ನಮ್ಮ ರಾಜತಾಂತ್ರಿಕ ಬಿಕ್ಕಟ್ಟು, ಹಾರ್ಮೂಜ್ ಜಲಸಂಧಿಯಲ್ಲಿ ಕದಲದೆ ನಿಂತಿರುವ ನಮ್ಮ ಹಡಗುಗಳು, ಮತ್ತೊಂದು ಕಡೆ ಸುಳ್ಳು ಪ್ರಚಾರದ ಮೂಲಕ ಜಯಭೇರಿ ಬಾರಿಸ್ತಾ ಇರುವ ವ್ಯವಸ್ಥೆ, ಇದೆಲ್ಲದರ ನಡುವೆ ಕರಗಿ ಹೋಗ್ತಾ ಇರುವ ಷೇರು ಮಾರುಕಟ್ಟೆಯ ಹಣ ಮತ್ತು ಅಡುಗೆ ಮನೆಯ ಗ್ಯಾಸ್ ಸಿಲಿಂಡರ್ಗಾಗಿ ಸಾಲಾಗಿ ನಿಲ್ಲಬೇಕಾದ ಜನಸಾಮಾನ್ಯರ ಪರಿಸ್ಥಿತಿ, ಇವೆಲ್ಲವೂ ಮುಂಬರೋ ದಿನಗಳಲ್ಲಿ ಭಾರತ ಎದುರಿಸಲಿರುವ ಅತಿದೊಡ್ಡ ಆರ್ಥಿಕ ಬಿರುಗಾಳಿಯ ಮುನ್ಸೂಚನೆಯಾಗಿದೆ. ಇಷ್ಟೇ ಅಲ್ಲ, ಈ ಮಾಧ್ಯಮಗಳ ಬಗ್ಗೆ ಇನ್ನೊಂದು ಹೇಳಬೇಕು. ನೋಡಿ, ರಾಜ್ಯ ಸರ್ಕಾರ ಏನಾದರೂ ಒಂದು 50 ಪೈಸೆನೋ ₹1 ಗ್ಯಾಸ್ ಸಿಲಿಂಡರ್ನಲ್ಲಿ ಹೆಚ್ಚು ಮಾಡಿದ್ದಿದ್ರೆ ಎಲ್ಲ ಮಾಧ್ಯಮದವರು ಸೇರಿಕೊಂಡು ರಿಯಾಲಿಟಿ ಚೆಕ್, ಗ್ರೌಂಡ್ ರಿಪೋರ್ಟ್, ಗ್ರೌಂಡ್ ಚೆಕ್ ಎಲ್ಲ ಮಾಡ್ತಾಯಿದ್ರು. ಮೈಕ್ ಹಿಡ್ಕೊಂಡು ಜನಸಾಮಾನ್ಯರಿಂದ ಕಷ್ಟ ಸುಖ ಕೇಳ್ತಾಗಿದ್ರು. ಆದರೆ ಈಗ ಕೇಳ್ತಾಗಿಲ್ಲ. ನೋಡಿ, ನಮಗೆ ಇರಬೇಕು, ದೇಶಭಕ್ತಿನೂ ಇರಬೇಕು, ಒಬ್ಬ ವ್ಯಕ್ತಿಯ ಮೇಲೆ ಭಕ್ತಿನೂ ಇರಬೇಕು, ಎಲ್ಲವೂ ಇರಬೇಕು. ಆದರೆ ನಮ್ಮ ಮುಂದೆ ಅಥವಾ ಸುಳ್ಳನ್ನು ಹೇಳುವಂತಹ ವ್ಯಕ್ತಿಯ ಮೇಲೆ ಎಷ್ಟಂತ ಭಕ್ತಿ ಇಡಬೇಕು, ಎಷ್ಟಂತ ನೋಡಿ. ಈಗ ಎಷ್ಟು ಕರ್ಣ ಕಠೋರವಾಗಿದ್ದಾವಂತ ನೋಡಿ. ಈಗ ಅಮೆರಿಕನ್ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಭಾರತದಲ್ಲಿ ನಿಜಕ್ಕೂ ಪ್ರಾಬ್ಲಮ್ ಆಗಿದೆ ಅಂತ. ಆದರೆ ನಮ್ಮ ಭಾರತದ ಮಾಧ್ಯಮಗಳು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡದೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾವೆ. ಅವುಗಳನ್ನು ನೋಡಿ ನೀವೆಲ್ಲ ಮಂಕು ಬೂದಿ, ನಮ್ಮ ಬುದ್ಧಿಗೆ ಮಂಕೆರಿಚಿ ಅವರು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾರೆ. ವೀಕ್ಷಕರೇ, ನಿಮಗೇನನ್ಸತ್ತೆ? ಹಾರ್ಮೂಜ್ ಜಲಸಂಧಿ ಓಪನ್ ಆಗಿಲ್ಲದಿದ್ರೂ ಸುಳ್ಳು ಸುದ್ದಿಯನ್ನು ಹರಡಿಸಿ ರಾಜಕೀಯ ಲಾಭ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರೋರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇರಾನ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರ ಫೋನ್ ಕರೆಯ ಬಗ್ಗೆ ಉದ್ದೇಶಪೂರ್ವಕವಾಗಿ ಸೈಲೆಂಟ್ ಆಗಿದ್ಯಾಕೆ? ಇನ್ಫೋಸಿಸ್ಗೆ ಊಟ ನೀಡೋದಕ್ಕೆ ಗ್ಯಾಸ್ ಇಲ್ಲ ಅನ್ನೋದು ಭಾರತದ ಆರ್ಥಿಕತೆಗೆ ಎದುರಾಗಿರುವ ದೊಡ್ಡ ಸವಾಲ. ಅಷ್ಟೇ ಅಲ್ಲದೆ, ಈ ಮಾಧ್ಯಮಗಳು ಮಾಡ್ತಾ ಇರುವಂತಹ ಸುದ್ದಿಯ ಬಗ್ಗೆ ನಿಮಗೇನು ಅನಿಸುತ್ತೆ? ಯಾವ ಮಾಧ್ಯಮ ಜಾಸ್ತಿ ಸುಳ್ಳು ಹೇಳ್ತಾಗಿದೆ? ಇದರ ಬಗ್ಗೆಯೂ ಕೂಡ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ವ್ಯಕ್ತಪಡಿಸಿ, ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಆರ್ಥಿಕತೆಯ ಅಸಲಿ ಸತ್ಯ ಮತ್ತು ಜಾಗತಿಕ ರಾಜಕಾರಣದ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.